ವೀಕ್ಷಕರೇ, ಸದ್ಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯ್ಕ್. ಮೊದಲಿಗೆ ಮುಖ್ಯಾಂಶಗಳು. ಪ್ರಥಮ ಸಭೆಯಲ್ಲಿ ಅಧಿಕಾರಿಗಳ ಕುರ್ಚಿ ಖಾಲಿ, ಸಂಸದ ಶ್ರೇಯಸ್ ಪಟೇಲ್ ಏರು ಧ್ವನಿಯಲ್ಲಿ ಪ್ರಶ್ನೆ. ಡೆಂಗ್ಯೂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರಸಭೆಯ ಸಿಬ್ಬಂದಿಗಳಿಂದ ಬೀದಿ ಬದಿ ವ್ಯಾಪಾರ ತೆರವು, ವ್ಯಾಪಾರಿಗಳ ಆಕ್ರೋಶ. ಪ್ರಥಮ ಸಭೆಯಲ್ಲಿ ಅಧಿಕಾರಿಗಳ ಕುರ್ಚಿ ಖಾಲಿ ಇದ್ದದನ್ನ ಕಂಡು ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ಹೊಳೆನರಸೀಪುರದ ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಅವರನ್ನ ಏರು ಧ್ವನಿಯಲ್ಲಿ ಪ್ರಶ್ನಿಸಿದ್ರು. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ಸಂಸದರಾದ ನಂತರ ಕರೆದಿದ್ದ ಪ್ರಥಮ ಸಭೆಯಲ್ಲೇ ಅಧಿಕಾರಿಗಳ ಕುರ್ಚಿ ಖಾಲಿ ಇದ್ದುದನ್ನ ಕಂಡು ಏರು ಧ್ವನಿಯಲ್ಲಿ ಪ್ರಶ್ನಿಸಿ, ನಾನೇ 1 ಗಂಟೆ ತಡವಾಗಿ ಬಂದಿದ್ದೇನೆ, ಅದು ತಪ್ಪು ಅಂತ ಹೇಳಿ ಬೇರೆಯವರು ಇಲ್ಲಿ ಗೌರವದಿಂದ ಕಾಯ್ತಿಲ್ವಾ? ಬೇರೆಯವರು ಬಂದಾಗ ಸಭೆ ಹಿಂಗಿರುತ್ತಾ? ಇಷ್ಟು ದಿನ ಹೇಗಿತ್ತೋ ನನಗೆ ಬೇಡ, ಅಥವಾ ತಾಲೂಕು ಕಚೇರಿ ನಿಮ್ಮ ಹಿಡಿತದಲ್ಲಿ ಇಲ್ಲವೆಂದು ತಿಳಿಸಿ ಅಂತ ತಹಶೀಲ್ದಾರ್ಗೆ ಪ್ರಶ್ನಿಸಿದ್ರು. ತಪ್ಪಾಗಿ ಕೇಳ್ತೀನಿ ನನಗಿಂತ ಚಿಕ್ಕವರಿದ್ದೀನಿ, ನಾನು ಕೇಳ್ತಾ ಇಲ್ಲ. ಇದು ನಾನು ಏನ್ ಮಾತಾಡ್ಲಿ, ಎಲ್ಲರೂ ಅವರು ಫಾರೆಸ್ಟ್ ಅಲ್ಲ, ಒಬ್ಬರೇ. ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ, ತಾಲೂಕಿನಲ್ಲಿ ಡೆಂಗಿ ಕಾಯಿಲೆಯಿಂದ ಮೃತಪಟ್ಟವರ ಸಂಖ್ಯೆ ಹೆಚ್ಚುತ್ತಿರುವ ಕಾರಣದಿಂದ ಅಧಿಕಾರಿಗಳ ಸಭೆ ಕರೆದು ಡೆಂಗಿ ನಿಯಂತ್ರಣ ಕುರಿತು ಮಾಹಿತಿ ಪಡೆಯುವ ಜೊತೆಗೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಸಿಡಿಪಿಒ ಅವರಿಂದ ಮಾಹಿತಿ ಪಡೆದು ಕಂದಾಯ ಇಲಾಖೆಯಲ್ಲಿ ಕೂಲಂಕುಷವಾಗಿ ಕಾನೂನು ಪರಿಮಿತಿಯಲ್ಲಿ ಕೆಲಸ ಮಾಡಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದೇನೆ ಹಾಗೂ ಸರ್ಕಾರದ ಯೋಜನೆಗಳನ್ನ ಬಡವರಿಗೆ ಹಾಗೂ ಫಲಾನುಭವಿಗಳಿಗೆ ಒದಗಿಸಿ ಅಂತ ತಿಳಿಸಿದ್ದೇನೆ. ತಾಲೂಕಿನಲ್ಲಿ ಉತ್ತಮ ಅಧಿಕಾರಿಗಳು ಇದ್ದು ಅಧಿಕಾರಿಗಳ ಒತ್ತಡ ಅಥವಾ ಸಮಸ್ಯೆ ಕುರಿತು ಹೇಳಿದ್ದಲ್ಲಿ ಮುಂದೆ ನೋಡೋಣ ಅಂತ ಹೇಳಿದ್ರು. ತಾಲೂಕು ಕಚೇರಿಗೆ ಭೇಟಿ ಕೊಟ್ಟಿದ್ವಿ. ಅದರಲ್ಲಿ ಈಗ ನಾವು ಮೊದಲೇ ಚರ್ಚೆ ಆಗಿದ್ದು ಏನು ಡೆಂಗ್ಯೂ, ಅದು ನಮ್ಮ ಹೊಳೆನರಸೀಪುರ ತಾಲೂಕಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಮೃತಪಟ್ಟಿರು ಸಹ ಹೊಳೆನರಸೀಪುರ ತಾಲೂಕಲ್ಲಿ ಆಗಿರೋದ್ರಿಂದ ಎಲ್ಲ ನಮ್ಮ ಅಧಿಕಾರಿಗಳ ಸಭೆಯನ್ನು ಕರೆದ್ವಿ. ನಮ್ಮ ಮಾನ್ಯ ತಹಶೀಲ್ದಾರ್ ಅವರು, ನಮ್ಮ ಇಒ ಅವರು, ನಮ್ಮ ಪುರಸಭೆ ಚೀಫ್ ಆಫೀಸರ್, ಎಲ್ಲ ವಿವಿಧ ಇಲಾಖೆಯ ಏನು ಡೆಂಗ್ಯೂಗೆ ಸಂಬಂಧಪಟ್ಟಂತಹ ಇಲಾಖೆಗಳ ಇಂಟರ್ಲಿ ಲಿಂಕ್ ಇಲಾಖೆ ಇದ್ದು ಅವನ್ನೆಲ್ಲ ಕರೆದಿ ಇವತ್ತು ಡೆಂಗ್ಯೂನ ಹೇಗೆ ನಾವು ಕಂಟ್ರೋಲ್ ಮಾಡಬೇಕು, ಏನ್ ಮಾಡಿದೀನಿ ಅನ್ನೋದು ಒಂದು ಮಾಹಿತಿ ತಗೊಂಡಿದ್ವಿ. ಅದ್ರ ಬಿಟ್ರೆ ನಮ್ಮ ಕುಡಿಯೋ ನೀರಿನ ಯೋಜನೆಯಲ್ಲಿ JJM ಬಗ್ಗೆ ಸ್ವಲ್ಪ ಏನೇನಾಗಿದೆ ಅನ್ನೋದನ್ನ ನಾವು ಮಾಹಿತಿ ತಗೊಂಡಿದ್ವಿ. ಕೃಷಿ ಇಲಾಖೆಯಲ್ಲಿ ಮಳೆ ಕೊರತೆ ಮತ್ತೆ ಬಿತ್ತನೆ ಬೀಜದ ಬಗ್ಗೆ, ಗೊಬ್ಬರದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ತೋಟಗಾರಿಕೆ ಕೆಲಸ ಅದೇ ರೀತಿ ಮಾಡಿದ್ರು. ಇನ್ನ ರೆವೆನ್ಯೂ ಇಲಾಖೆಗೆ ಸಂಬಂಧಪಟ್ಟವಾಗಿ ಕೂಲಂಕುಷವಾಗಿ ಏನು ಸಾರ್ವಜನಿಕರು ತೊಂದರೆ ಆಗೋ ರೀತಿಯಲ್ಲಿ ಕೆಲಸ ಮಾಡಿ ಅಂತ ನಾವು ಕಾನೂನು ಪರಿಮಿತಿ ಒಳಗಡೆ ಕೆಲಸ ಮಾಡಿ ಅಂತ ಇಡೀ ನಮ್ಮ ತಾಲೂಕಿನ ಅಧಿಕಾರಿಗಳಿಗೆ ನಾವು ನಿರ್ದೇಶನವನ್ನು ಕೊಟ್ಟಿದ್ದೀನಿ, ಸೂಚನೆಯನ್ನ ಮಾಡಿದ್ವಿ. ರಾಜ್ಯದೆಲ್ಲೆಡೆ ಡೆಂಗ್ಯೂ ಪ್ರಕರಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಹಾಸನ ನಗರಸಭೆ ಸಿಬ್ಬಂದಿಗಳು ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸಿದ್ರು. ಇದೇ ವೇಳೆ ಬೀದಿ ಬದಿ ವ್ಯಾಪಾರಿಗಳು, ನಾಗರಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡೆಂಗ್ಯೂ ರೋಗ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶದ ಮೇರೆಗೆ ನಗರದ ಹಲವು ಪ್ರದೇಶಗಳಲ್ಲಿ ಬೀದಿ ವ್ಯಾಪಾರಿಗಳನ್ನ ನಗರಸಭೆ ತೆರವುಗೊಳಿಸಿದ್ರು. ಇದಕ್ಕೆ ಸಾರ್ವಜನಿಕರು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಡೆಂಗ್ಯೂ ರೋಗ ತಡೆಗೆ ರಸ್ತೆ ಚರಂಡಿ ಸ್ವಚ್ಛ ಮಾಡಲಿ, ಅದನ್ನ ಬಿಟ್ಟು ವ್ಯಾಪಾರಿಗಳಿಗೆ ತೊಂದರೆ ನೀಡುವುದು ಯಾವ ನ್ಯಾಯ ಅಂತ ಪ್ರಶ್ನೆ ಮಾಡಿದ್ರು. ಸಣ್ಣ ಪುಟ್ಟ ವ್ಯಾಪಾರದವರಿಗೆ ಯಾರೇ ಆಗಲಿ ಹಿಂಸೆ ಕೊಟ್ರೆ ಬರೀ ತೊಂದರೆಗಳಾಗ್ತವೆ. ಯಾರೋ ಏನು ಅವ್ರೇನು ಕಷ್ಟಕ್ಕೆ ಬಂದು ಜೀವನ ಮಾಡ್ತಾ ಇರೋದು, ಬೇಕು ಅಂತ ಯಾರು ಬಂದ್ಬಿಟ್ಟು ಇಲ್ಲಿ ರೋಡಿಗೆ ಹಾಕೊಂಡು ಮಾಡ್ಕೊಂಡು ಯಾರು ಮಾಡ್ತಾ ಇಲ್ಲ. ಎಲ್ಲೆಲ್ಲಿ ಯಾವ್ಯಾವ ಕೆಲಸ ಆಗ್ಬೇಕು ಆ ಕೆಲಸ ಆಗ್ತಾ ಇದಾವೆ. ನಗರಸಭೆಯವರು ಅವ್ರ ಕೆಲಸಗಳೇನಿದೆ, ಚರಂಡಿ ಕ್ಲೀನ್ ಮಾಡಿಸ್ಬೇಕಾ, ಮಾಡ್ಬೇಕಾ, ಅದನ್ನ ಮಾಡ್ಕೊಳ್ಳಿ. ಯಾರ ಮೇಲೂ ಅಪವಾದ ಯಾರೋ ಹೇಳ್ತಾರೆ ಅಂತೇಳಿ ಈ ದೊಡ್ಡದಾಗಿದೆ ಸರ್ಕಲ್, ಇಲ್ಲಿ ಯಾವುದು ಒಂದು ಇದಾಗ್ತಾ ಇಲ್ಲ. ಸಣ್ಣ ಪುಟ್ಟವ್ರಿಗೆ ಯಾರಿಗೂ ಹಿಂಸೆ ಕೊಡ್ಬೇಡಿ ಅಂತ ಹೇಳಿ ಅಷ್ಟೇ. ಅಧಿಕಾರಿಗಳ ಒಂದು ಮೌಖಿಕ ಆದೇಶದ ಮೇಲೆ ಹಾಗೂ ಪೌರಾಯುಕ್ತರ ಆದೇಶದಂತೆ ನಾವು ಏನು ನಗರಸಭೆ ಸಿಬ್ಬಂದಿಗಳು ಏನು ಬೀದಿ ವ್ಯಾಪಾರಿಗಳ ಒಂದು ಏನು ಬೀದಿ ಬದಿ ವ್ಯಾಪಾರಿಗಳಂದ್ರೆ ಒಂದು ವ್ಯಾಖ್ಯಾನ ಇದೆ. ತಲೆ ಮೇಲೆ ಹೊತ್ಕೊಂಡು ಓಡಾಡೋರು, ಮೂವೇಬಲ್ ಅಂದ್ರೆ ತಳ್ಳು ಗಾಡಿಯಲ್ಲಿ ವ್ಯಾಪಾರ ಮಾಡೋರು, ಸ್ಥಿರವಾಗಿ ನೆಲದಲ್ಲಿ ಹಾಕೊಳ್ಳೋದನ್ನು ವ್ಯಾಪಾರ ಮಾಡೋ ಮೂಲಕ ಬೀದಿ ವ್ಯಾಪಾರ ಮಾಡ್ಬೇಕಂತ ಹೇಳಿ ಒಂದು ಸುತ್ತೋಲೆ ಇದೆ. ಆದ್ರೂ ಕೂಡ ಪಾದಚಾರಿಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಸ್ಥಿರವಾಗಿ ಹಾಕೊಳ್ಳೋ ಮೂಲಕ ಜನದಟ್ಟಣೆಯನ್ನ ನಿಯಂತ್ರಣ ಮಾಡೋಕೆ ನಮಗೂ ಕೂಡ ಕಷ್ಟ ಆಗ್ತಾ ಇದೆ.
ಆಕ್ಸಿಡೆಂಟ್ಗಳು ಕೂಡ ಆಗ್ತಾ ಇದೆ. ಹಾಗಾಗಿ ನಮಗೆ ಚರಂಡಿ ಕ್ಲೀನ್ ಮಾಡ್ಲಿಕ್ಕೂ ಕೂಡ ಅವರು ಹಾಕೊಂಡಿರೋದ್ರಿಂದಾಗಿ ನಮಗೆ ಸಮಸ್ಯೆಗಳಾಗ್ತಾ ಇತ್ತು. ಈಗ ಜಿಲ್ಲಾಧಿಕಾರಿಗಳು ಆಜ್ಞೆ ತಗೊಂಡಿದ ನಂತರ ನಾವು ಎಲ್ಲಾನು ಕೂಡ ಒತ್ತುವರಿಯನ್ನ ಈ ನಿನ್ನೆಯಿಂದನೂ ಕೂಡ ಮೀನು ವ್ಯಾಪಾರಿಗಳನ್ನ ನಾವು BM ರೋಡಲ್ಲಿ ತೆರವುಗೊಳಿಸ್ತಾ ಇದ್ದೀವಿ. ಎಲ್ಲ ಮೇನ್ ಮುಖ್ಯ ರಸ್ತೆಗಳಲ್ಲಿ ಏನೇನು ನ್ಯೂನತೆಗಳಿತ್ತು ಎಲ್ಲನೂ ಕೂಡ ಸರಿಪಡಿಸ್ಕೊಂಡು ಆ ನಿಟ್ಟಿನಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ವಿ. ಮತ್ತೆ ನಗರಸಭೆಯಿಂದ ಏನಿದೆ ಪ್ರಧಾನಮಂತ್ರಿ ಆತ್ಮನಿರ್ಭರ್ ಯೋಜನೆ ಮೂಲಕ ಬೀದಿ ವ್ಯಾಪಾರಿಗಳಿಗೆ 10,000 ಸಾಲನ್ನು ಕೂಡ ಕೊಡ್ತಾ ಇದೀವಿ. ಅವ್ರು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗದೇನೆ ಕೆಲವರು ಅವರಿಗೆ ಮಾಹಿತಿ ಗೊತ್ತಿರಲ್ಲ. ಅದು ಈ ಮೂಲಕ ಮೀಡಿಯಾ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮಾಧ್ಯಮದ ಮೂಲಕ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆಯನ್ನ ಅರಕಲಗೂಡು ತಾಲೂಕಿನ ಕೊಣನೂರು ಪಟ್ಟಣದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಶಾಲಾ ಮಕ್ಕಳೊಂದಿಗೆ ಜಾಥಾ ನಡೆಸಲಾಯಿತು. ಜಿಲ್ಲಾಡಳಿತ ಹಾಸನ, ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ಹಾಸನ, ಗ್ರಾಮ ಪಂಚಾಯಿತಿ ಕೊಣನೂರು ಮತ್ತು ಸಮುದಾಯ ಆರೋಗ್ಯ ಕೇಂದ್ರದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕೊಣನೂರು ಪಟ್ಟಣದ BSS ಸರ್ಕಾರಿ ಪ್ರೌಢಶಾಲೆಯಿಂದ ನಡೆದ ಜಾಥಾ ಪ್ರಮುಖ ರಸ್ತೆಗಳಲ್ಲಿ ಡೆಂಗಿ, ಜ್ವರ, ಚಿಕನ್ ಗುನ್ಯಾ ಇತರೆ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಮಾಡುವ ಬಗ್ಗೆ ಪ್ರತಿಯೊಬ್ಬರಿಗೂ ಜಾಥಾದ ಮೂಲಕ ತಿಳಿಸಲಾಯಿತು. ಇವತ್ತು ನಾವು ಕೊಣನೂರು ಗ್ರಾಮ ಪಂಚಾಯಿತಿ ಮತ್ತು ಕೊಣನೂರು ಕಮ್ಯುನಿಟಿ ಹೆಲ್ತ್ ಸೆಂಟರ್ CHC ಕಡೆಯಿಂದ ಡೆಂಗ್ಯೂ ನಿಯಂತ್ರಣಕ್ಕಾಗಿ ಒಂದು ಜಾಥಾ ನಡೆಸ್ತಾ ಇದ್ದೀವಿ. ಇದರಲ್ಲಿ ಮೇಯ್ನ್ ಆಗಿ ಡೆಂಗ್ಯೂ ಏನಂದರೆ ಡೆಂಗ್ಯೂ ಸ್ಪ್ರೆಡ್ ಆಗೋದು ಮಸ್ಕಿಟೋಯಿಂದ, ಎಲ್ಲರಿಗೂ ಗೊತ್ತು ಅದು. ಸೊ ನಾವು ಮಸ್ಕಿಟೋನ ಪ್ರಿವೆಂಟ್ ಮಾಡಿದ್ರೇ ಇದು ರೋಗನ ನಾವು ಕಂಟ್ರೋಲ್ ಮಾಡೋಕ್ಕಾಗೋದು. ಯಾಕಂದರೆ ಅದು ಒಂದ್ಸತಿಗೆ 1000 ಮೊಟ್ಟೆಗಳಿಡುತ್ತೆ. ಇವತ್ತೇನೋ ನಾವು ಔಷಧಿ ಹೊಡಿಸ್ಬಿಡ್ತೀವಿ, ಇವತ್ತಿಂದೆಲ್ಲ ಸತ್ತೋಗುತ್ತೆ, ನಾಳೆ ಮತ್ತೆ ಮೊಟ್ಟೆ ಇಡುತ್ತೆ. ಸೊ ಅದಕ್ಕೆ ಮೊಟ್ಟೆ ಇಟ್ಟು ಬೆಳೆಯೋಕ್ಕಾಗದಿರೋ ಥರ ಒಂದು ಎನ್ವೈರ್ಮೆಂಟ್ ನಾವು ಕ್ರಿಯೇಟ್ ಮಾಡಬೇಕು. ಅದು ಹೆಂಗೆ ಅಂದರೆ ಸ್ಟ್ರಾಗ್ನೆಂಟ್ ವಾಟ್ರ್ ಎಲ್ಲೆಲ್ಲಿ ನೀರು ನಿಂತಿರುತ್ತೆ ಅದನ್ನು ಕಡಿಮೆ ಮಾಡಬೇಕು. ತುಂಬ ಜನ ಡ್ರೈನೇಜ್ ನೀರಲ್ಲಿ ಬರುತ್ತೆ ಅಂತಾರೆ. ಡ್ರೈನೇಜ್ ನೀರಲ್ಲಿ ಸೊಳ್ಳೆ ಮೊಟ್ಟೆ ಇಡಕ್ಕೆ ಹೋಗೋದಿಲ್ಲ, ಅದು ಇಡೋದು ಫ್ರೆಶ್ ವಾಟರಲ್ಲೇ. ಸೊ ಅದು ಯಾವ ಥರ ಅಂದರೆ ನಿಮ್ಮ ಮನೇಲಿ ಯಾವುದಾದ್ರು ಅಕ್ವೆಟಿಕ್ ಪ್ಲಾಂಟ್ಸ್ ಬೆಳೆಸಿರ್ತೀರ ನೀವು, ಅದು ನೀರು ಚೇಂಜ್ ಮಾಡಿರಲ್ಲ, ಮತ್ತು ನಾಳೆ ನೀರು ಬರುತ್ತೆ ಅಲ್ವ ಅಂತ ಡ್ರಮ್ಗಳಲ್ಲಿ ತುಂಬ್ಕೊಂಡಿರ್ತೀರ, ಮತ್ತು ನಿಮ್ಮ ಸಂಪಲ್ಲಿರುತ್ತೆ ನೀರುಗಳು. ಸೊ ಆ ಥರ ನೀರನ್ನೆಲ್ಲ ನೀವು ಚೇಂಜ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅಲ್ಲಿ ನೀರಿಟ್ಟು ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಮಳೆ, ಈ ಬಿಟ್ಟು ಬರ್ತಿರೋ ಮಳೆಯಿಂದ ಸೊಳ್ಳೆಗೆ ಮೊಟ್ಟೆ ಇಟ್ಟು ಮರಿ ಹಾಕಕ್ಕೆ ಒಳ್ಳೆ ಕಂಡೀಷನ್ ಇದೆ. ಈಗ ಜೋರಾಗಿ ಒಂದೇ ಸತಿ ಕೊಣನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಿಸ್ಬಾ, ಸಮುದಾಯ ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸುನಿಲ್, ಆರೋಗ್ಯ ನಿರೀಕ್ಷಕ ಆನಂದ್ ಗೌಡ, PDO ಶ್ಯಾಮ್, ಶಾಲಾ ಶಿಕ್ಷಕರು, ಆಶಾ ಕಾರ್ಯಕರ್ತೆಯರು, ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ಬರ್ಮಾ ಬಜಾರ್, ಯಾವುದೇ ವಸ್ತುವನ್ನ ಕೊಳ್ಳಿರಿ, ಡ್ರೂ 130 ಮಾತ್ರ. ಮೊಟ್ಟ ಮೊದಲ ಬಾರಿಗೆ ಇದೀಗ ನಿಮ್ಮ ನಗರದಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಸಂಪೂರ್ಣ ಗೃಹೋಪಯೋಗಿ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ. ಪ್ಲಾಸ್ಟಿಕ್ ವಸ್ತುಗಳು, ಗಿಫ್ಟ್ ಐಟಂಗಳು, ಟಾಯ್ಸ್ ವಸ್ತುಗಳು, ಯಾವುದೇ ವಸ್ತುವನ್ನ ಕೊಳ್ಳಿರಿ, ಡ್ರೂ 130 ಮಾತ್ರ. ಪ್ಲಾಸ್ಟಿಕ್ ಐಟಂಗಳು, ಟಾಯ್ಸ್ ಐಟಂಗಳು, ಗ್ಲಾಸ್ ಐಟಂಗಳು, ಫೈಬರ್ ಐಟಂಗಳು, ಬ್ರಾಸ್ ಐಟಂಗಳು, ಸ್ಟೀಲ್ ಐಟಂಗಳು, ಸ್ಟ್ಯಾಂಡ್ಗಳು, ಬೇರುಗಳು, ಪೊರಕೆಗಳು, ಹ್ಯಾಂಡ್ ಬ್ಯಾಗ್ಗಳು, ಗಡಿಯಾರಗಳು, ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ತಟ್ಟೆಗಳು, ಚಮಚಗಳು, ಲೇಡೀಸ್ ಬ್ಯಾಗ್ಗಳು, ಸ್ಕೂಲ್ ಬ್ಯಾಗ್ಗಳು, ಲೇಡೀಸ್ ಮತ್ತು ಜೆಂಟ್ಸ್ ಚಪ್ಪಲಿಗಳು, ಎಲೆಕ್ಟ್ರಿಕ್ ವಸ್ತುಗಳು, ಟಾಯ್ಸ್ ಐಟಂಗಳು, ಟೆಡಿಬೇರ್ಗಳು, ಊಟದ ತಟ್ಟೆಗಳು, ಕಸದ ಬುಟ್ಟಿಗಳು, ಟಿಫಿನ್ ಬಾಕ್ಸ್ಗಳು, ವಾಟರ್ ಬಾಟಲ್ಗಳು, ಕವರ್ಗಳು, ಪಿಲ್ಲೋ ಕವರ್ಗಳು, ಮ್ಯಾಟ್ಗಳು, ಡೋರ್ ಮ್ಯಾಟ್ಗಳು, ಚಾಪೆಗಳು, ತವಾಗಳು, ಸೋಫಾ ಸೆಟ್, ಪ್ಲಾಸ್ಟಿಕ್ ಐಟಂಗಳು, ಬಕೆಟ್ಗಳು, ಮ್ಯಾಟ್ ಮತ್ತು ಚಾಪೆಗಳು, ಗಿಫ್ಟ್ ಐಟಂಗಳು, ಗೃಹೋಪಯೋಗಿ ಮತ್ತು ಮನೆಗೆ ಬೇಕಾಗುವ ವಸ್ತುಗಳು ಮಾರಾಟ. ಸರಿಸುಮಾರು 1000 ವಸ್ತುಗಳು ದೊರೆಯುತ್ತವೆ. ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಭಾನುವಾರವೂ ತೆರೆದಿರುತ್ತದೆ. ಪ್ರಿಯ ಗ್ರಾಹಕರಲ್ಲಿ ವಿನಂತಿ, ಬರುವಾಗ ಕೈ ಚೀಲಗಳನ್ನು ತೆಗೆದುಕೊಂಡು ಬನ್ನಿ. ಬರ್ಮಾ ಬಜಾರ್, ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಚನ್ನರಾಯಪಟ್ಟಣದ ಮಂಗಳೂರು PU ಕಾಲೇಜು ಆವರಣದಲ್ಲಿ ಪರಿಸರ ಪ್ರೇಮಿ CN ಅಶೋಕ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಗಿಡಗಳನ್ನ ನೆಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪರಿಸರ ಪ್ರೇಮಿ ಅಶೋಕ್ ಮಾತನಾಡಿ, ಗಿಡಗಳನ್ನ ನೆಡುವ ಮೂಲಕ ಪ್ರತಿಯೊಬ್ಬರು ಮರಗಿಡಗಳನ್ನ ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು. ಇತ್ತೀಚಿನ ದಿನಗಳಲ್ಲಿ ಪರಿಸರದ ನಾಶದಿಂದ ಆಮ್ಲಜನಕದ ಕೊರತೆಯೂ ಉಂಟಾಗಿದೆ. ಆಮ್ಲಜನಕದ ಕೊರತೆಯನ್ನ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯ ಮುಂದೆ ಗಿಡ ಮರಗಳನ್ನ ಬೆಳೆಸುವ ಮೂಲಕ ಆಮ್ಲಜನಕದ ಕಾರಣರಾಗಬಹುದು. ಇದೇ ರೀತಿ ಮಾರಣ ಹೋಮ ನಡೆಯುತ್ತಿದ್ದರೆ ಮುಂದಿನ ಯುವ ಪೀಳಿಗೆಗೆ ಆಮ್ಲಜನಕ ಕೊರತೆ ಉಂಟಾಗಿ ಸಾವು ನೋವುಗಳು ಸಂಭವಿಸುವ ಸಂದರ್ಭ ಉಂಟಾಗಬಹುದು. ಪರಿಸರ ಜಾಗೃತಿಯನ್ನ ಎಲ್ಲಾ ಗ್ರಾಮಗಳಲ್ಲೂ ಗಿಡ ಮರಗಳನ್ನ ಪೋಷಣೆ ಮಾಡುವಂತೆ ಅರಿವು ಮೂಡಿಸಬೇಕು ಅಂತ ತಿಳಿಸಿದ್ರು. ಸಂದೇಶಗಳು ನಮ್ಮ ಜೀವನದ ಆಸವಕ್ಕಾಗಿವೆ. ಅದರಿಂದ ನಾವು ಬದುಕಿನಲ್ಲಿ ಸಿಕ್ಕಿದ ಅವಕಾಶವನ್ನ ಸಮಾಜಮುಖಿಯಾಗಿ ಕೆಲಸವನ್ನ ಮಾಡಬೇಕು. ನಮ್ಮೆಲ್ಲ ಪೂರ್ವಕರು ಪ್ರತಿ ಸೋಮವಾರ
ಸಮಾಜಕ್ಕೆ ಅರ್ಪಣೆ ಮಾಡ್ತಿದ್ರು. ಅವ್ರನ್ನ ಕಲ್ಯಾಣಕ್ಕೆ ಕ್ಲೀನ್ ಮಾಡೋದಿರ್ಬೋದು, ಗುಂಡುತೋಪಿನಲ್ಲಿ ಗಿಡ ಮರ ನೆಡೋದಿರ್ಬೋದು, ಚರಂಡಿ ಕ್ಲೀನ್ ಮಾಡೋದಿರ್ಬೋದು, ಹೀಗೆ ಪ್ರತಿ ವಾರ ಸೋಮವಾರವನ್ನ ಸಮಾಜ ಕೆಲಸಕ್ಕೆ ಮೀಸಲಿಡ್ತಿದ್ರು. ಆದ್ರೆ ಇಂದು ಸಮಾಜ ಕೆಲಸ ಇಲ್ಲ. ನಾವೆಲ್ಲ 8 ಗಂಟೆ ಅದನ್ನ ಇದೇ ಸಂದರ್ಭದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಸಿಎನ್ ಅಶೋಕ್, ಉಪಾಧ್ಯಕ್ಷರಾದ ಜಗದೀಶ್, ಕಾರ್ಯಾಧ್ಯಕ್ಷರಾದ ಮಹದೇವ್, ಪ್ರಧಾನ ಕಾರ್ಯದರ್ಶಿಗಳಾದ ಸಿದ್ದೇಶ್, ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಆನಂದ್ ಕಾಳೇನಹಳ್ಳಿ, ಕಾಲೇಜಿನ ಆಡಳಿತಾಧಿಕಾರಿ ಹಾಗೂ ಮಂಗಳೂರು ಪಿಯು ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ವಾಟೆಹಳ್ಳಿ ಗ್ರಾಮದಲ್ಲಿ ಐಬಿಸಿ ಎಸ್ಟೇಟ್ನಲ್ಲಿ ರೈಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸುಮಾರು 46 ವರ್ಷದ ಲಕ್ಷ್ಮಣ್ ಎಂಬುವವರ ಮೇಲೆ ಕಾಡಾನೆ ದಾಳಿ ನಡೆಸಿದೆ. ಎಸ್ಟೇಟ್ನಲ್ಲಿ ಕಾಫಿ ತೋಟದ ನಿರ್ವಹಣೆ ಸಮಯದಲ್ಲಿ ಏಕಾಏಕಿ ಬಂದ ಒಂಟಿ ಕಾಡಾನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರು ಸಾಧ್ಯವಾಗುತ್ತಿದ್ದಾಗ ಹಿಂಬಾಲಿಸಿ ಸೊಂಡಿಲಿನಿಂದ ಗುದ್ದಿದ ಪರಿಣಾಮ ಬೆನ್ನಿಗೆ, ಕತ್ತಿನ ಹಿಂಭಾಗ ಹಾಗೂ ಕಾಲಿನ ಹಲವೆಡೆ ಗಾಯಗಳಾಗಿವೆ. ಈ ಹಿಂದೆ ಪಟ್ಟಣದ ರೋಟರಿ ಶಾಲೆಯಲ್ಲಿ ವಾಚ್ಮ್ಯಾನ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಡೇಸಿನ್ ಡಿಸೋಜಾರವರು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ. ಅರೆಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಗುಂಡೇನಹಳ್ಳಿ ಮತ್ತು ಕಡದರವಳ್ಳಿಗೆ ಸಂಪರ್ಕಿಸಿರುವ ರಸ್ತೆಗೆ ಸ್ಥಳೀಯವಾಗಿ ತೊಂದರೆ ನೀಡುತ್ತಿರುವ ಮಹಮ್ಮದ್ ಇಕ್ಬಾಲ್ ಕುರೇಶಿ ವಿರುದ್ಧ ಯಾವುದೇ ಕಾರಣಕ್ಕೂ ಸರ್ಕಾರಿ ಜಮೀನು ದುರಸ್ತಿಯಾಗದಂತೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗುಂಡೇನಹಳ್ಳಿ ಗ್ರಾಮಸ್ಥರು ಹಾಸನ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಅನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಗ್ರಾಮಸ್ಥರು, ಹಾಸನ ಜಿಲ್ಲೆ ಗುಳ್ಳೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 81, 82, 83, 116, 120/1 ರಿಂದ 120/40 ಸುಮಾರು 130ರಷ್ಟು ಮನೆಗಳಿದ್ದು, ನಾವುಗಳು ಸುಮಾರು ತಾತ ಮುತ್ತಾತನ ಕಾಲದಿಂದಲೂ ಅಂದ್ರೆ 150 ವರ್ಷಗಳಿಂದ ಹಿಂದಿನಿಂದಲೂ ಕೃಷಿ ಮತ್ತು ಹೈನುಗಾರಿಕೆಯನ್ನ ಮಾಡ್ಕೊಂಡು ಬರ್ತಿರ್ತೇವೆ. ಈ ಜಮೀನುಗಳು ಗುಳ್ಳೇನಹಳ್ಳಿ ಸರ್ಕಾರಿ ಗೋಮಾಳವಾಗಿದ್ದು, ಗುಳ್ಳೇನಹಳ್ಳಿ ಮತ್ತು ಕಡದರವಳ್ಳಿಯ ರೈತರು ದನ, ಎಮ್ಮೆ, ಎತ್ತು ಮೇಯಿಸಲು ಗುಳ್ಳೇನಹಳ್ಳಿಯಿಂದ ಕೃಷಿ ಮತ್ತು ಹೈನುಗಾರಿಕೆ ಮತ್ತು ಇತರೆ ಬೆಳೆಯ ದಾಸ್ತಾನುಗಳ ಸರಬರಾಜು ಮಾಡಲು ಸುಮಾರು 150 ವರ್ಷಗಳಿಂದಲೂ ಈ ಮೇಲ್ಕಂಡ ಸರ್ವೆ ನಂಬರ್ಗಳಲ್ಲಿ ಒಂದು ಬಂಡಿ ರಸ್ತೆ ಇದ್ದು, ಇಲ್ಲಿನ ನಿವಾಸಿಗಳೆಲ್ಲರೂ ಹಾಸನ ನಗರಕ್ಕೆ ಬರಲು ಈ ರಸ್ತೆಯನ್ನು ಉಪಯೋಗಿಸುತ್ತಿರ್ತೇವೆ. ಸದರಿ ಜಮೀನಲ್ಲಿ ಕೆಲವೊಂದು ಜಮೀನು ಅವನಿಗೂ ಸೇರ್ಬೇಕಾಗಿರುತ್ತೆ. ಮಹಮ್ಮದ್ ಇಕ್ಬಾಲ್ ಕುರೇಶಿ ಹಾಗೂ ಈತನ ಮಕ್ಕಳುಗಳು ಸೇರಿ ಈ ಎಲ್ಲರಿಗೂ ಅನುಕೂಲವಾಗಿರುವ ದಾರಿಯನ್ನ ಮುಚ್ಚಿ ಹಾಕಲು ಪ್ರಯತ್ನಿಸಿ ತೊಂದರೆ ಕೊಡುವ ಉದ್ದೇಶದಿಂದ ತಂತಿ ಬೇಲಿ ನಿರ್ಮಿಸಿ ದಾರಿಗೆ ಅಡ್ಡಿಪಡಿಸಿ ಜಮೀನು ಒತ್ತುವರಿ ಮಾಡಿಕೊಂಡು ತೊಂದರೆ ಮಾಡ್ತಿದ್ದಾರೆ ಅಂತ ತಿಳಿಸಿದ್ರು. ನನ್ನ ಹೆಸರು ಸೈಯದ್ ಫರೀದ್. ನಾನು ಗುಳ್ಳೇನಹಳ್ಳಿ ಗ್ರಾಮಸ್ಥ. ಹಾಗೂ ಇವತ್ತು ನಾವೆಲ್ಲ ಸೇರಿರುವ ಕಾರಣ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಗುಳ್ಳೇನಹಳ್ಳಿಗೆ ಸೇರಿದಂತಹ ಗುಳ್ಳೇನಹಳ್ಳಿ ಸಿಗಿಗುಡ್ಡ ಕಾವಲು ಗೋಮಾಳ ಇದೆ. ಆ ಗೋಮಾಳ ಸುಮಾರು ನಾವು ಒಂದು 150 ವರ್ಷಗಳಿಂದ ಅಲ್ಲಿ ದನಗಳನ್ನು ಮೇಯಿಸ್ಕೊಂಡು ವ್ಯವಸಾಯ ಮಾಡಿಕೊಂಡು ಅಲ್ಲಿ ಇದ್ದೀವಿ ನಾವು. ಸರ್ಕಾರ ಹೆಚ್ಚು ಕಡಿಮೆ ಒಂದು 49 ಜನಕ್ಕೆ ಒಂದು ಪಾಣಿ ನೀಡಿದೆ. ಇನ್ನು ಮಿಕ್ಕಿದವರು ಸುಮಾರು ಒಂದು 200 ಎಕರೆ ಜಮೀನಿದೆ. ಅದರಲ್ಲಿ ಒಂದು 150 ಎಕರೆಯಲ್ಲಿ ಒಂದು 50 ಎಕರೆಗೆ ಪಾಣಿಯಾಗಿದೆ. ಇನ್ನೂ ಒಂದು 100 ಎಕರೆಯಷ್ಟು ಜನಗಳು ಏನು ಮಾಡ್ತಾರೆ, ಉತ್ಕೊಂಡು ಅನುಭವದಲ್ಲಿದ್ದಾರೆ ಅಲ್ಲಿ. ಆದರೆ ಆ ಜಮೀನು ಒಬ್ಬ ಇಕ್ಬಾಲ್ ಅಂತ ಬಂದ್ಬಿಟ್ಟು ಅವನು ನಮ್ಮ ಹಾಸನ ಜಿಲ್ಲೆಗೆ ಸೇರಿದವನಲ್ಲ ಅವನು. ಆಮೇಲೆ ನಮ್ಮ ಊರಿಗೆ ಸೇರಿಲ್ಲ ಅವನು ಆಧಾರ್ ಕಾರ್ಡ್ ಸಹ ಇಲ್ಲಿಲ್ಲ. ಅವನು ಇಕ್ಬಾಲ್ ಖುರೇಶಿ ಅಂತ ಹೇಳ್ಬಿಟ್ಟು ಅವನೀಗ ಬಂದು ಎಲ್ಲ ಇಲ್ಲಿಗಲ್ ಡಾಕ್ಯುಮೆಂಟ್ಗಳು ಮಾಡಿಕೊಂಡು ಸೃಷ್ಟಿ ಮಾಡಿಕೊಂಡು ಅಲ್ಲಿ 150 ರೈತರು ಇದ್ದಾರೆ, 2 ಹಳ್ಳಿ ರೈತರು ಇದ್ದಾರೆ. ಅವ್ರಿಗೆ ದುರಸ್ತಿ ಆಗಿಲ್ಲ, ಅವ್ರಿಗೆ ಎಲ್ಲ ಡಾಕ್ಯುಮೆಂಟ್ ಸಿಕ್ಕಿಲ್ಲ. ಆದರೆ ಇಲ್ಲಿ ಒಬ್ಬನಿಗೆ ಸಿಕ್ಕಿದೆ. ಅದು ಯಾಕೆ ಸಿಕ್ತು ಅಂತ ಹೇಳಿದರೆ, ಸ್ವಲ್ಪ ಅವರು ಅಧಿಕಾರಿಗಳಿಗೆ ಕೈಯಲ್ಲಿ ಇಟ್ಕೊಂಡು ತನ್ನ ಹಣಬಲದಿಂದ ಅವನು ಅದೆಲ್ಲ ಮಾಡಿಕೊಂಡು ಇಲ್ಲಿಗಲ್ ಡಾಕ್ಯುಮೆಂಟ್ ಮಾಡಿಕೊಂಡು ಈಗ ಜಮೀನು ಕೋಟ್ಯಾಂತರ ರೂಪಾಯಿಗೆ ಮಾರಕ್ಕೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾವು ಇವತ್ತು ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ನ್ಯಾಯಕ್ಕೋಸ್ಕರ ಬಂದಿದ್ದೀವಿ. ಮೆಮೊರಂಡಮ್ ಸಹ ಕೊಡ್ತಾ ಇದ್ದೀವಿ. ಅದಕ್ಕೆ ಮತ್ತೆ ಅಲ್ಲಿ ಹೋಗೋಕ್ಕೆ ಬರೋಕ್ಕೆಲ್ಲ ಕಾಲ್ದಾರಿ ಇತ್ತು, ಬಂಡಿ ದಾರಿ. ಅದೀಗ ನಾವು ಈಗ ಶಾಸಕರ ಸಹಾಯದಿಂದ ಅಲ್ಲಿ ಅನುದಾನದಿಂದ ನಾವೀಗ ಒಂದು ದಾರಿ ಕೂಡ ಮಾಡಿದ್ದೀವಿ. ಅದಕ್ಕೂ ಸಹ ಅಡ್ಡಿಪಡಿಸಿದ್ದಾನೆ. ಅವನು ಜನಸಾಮಾನ್ಯರಿಗೆ, ರೈತರಿಗೆ ಬಹಳಷ್ಟು ಕಷ್ಟ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ಇಂದು ನಾವೆಲ್ಲ ರೈತರು ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ನ್ಯಾಯಕ್ಕೋಸ್ಕರ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ನಾವು ಬಂದಿದ್ದೀವಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ಗುಳ್ಳೇನಹಳ್ಳಿ ಗ್ರಾಮದ ಮುಖಂಡರು, ಗ್ರಾಮಸ್ಥರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಥಮ ಸಭೆಯಲ್ಲಿ ಅಧಿಕಾರಿಗಳ ಕುರ್ಚಿ ಖಾಲಿ, ಸಂಸದ ಶ್ರೇಯಸ್ ಪಟೇಲ್ ಏರು ಧ್ವನಿಯಲ್ಲಿ ಪ್ರಶ್ನೆ. ಡೆಂಗ್ಯೂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರಸಭೆಯ ಸಿಬ್ಬಂದಿಗಳಿಂದ ಬೀದಿ ಬದಿ ವ್ಯಾಪಾರ ತೆರವು, ವ್ಯಾಪಾರಿಗಳ ಆಕ್ರೋಶ.